ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಸಿಂಪಲ್ ಆಗಿ ಹೀರೆಕಾಯಿ ಚಟ್ನಿ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಊಟಕ್ಕೆ ಸೈಡ್ ಡಿಶ್ ಆಗಿ ಸೂಪರ್ ಆಗಿರುತ್ತೆ. ಬಿಸಿ ಬಿಸಿ ಜೋಳದ ರೊಟ್ಟಿ, ಅಕ್ಕಿ ರೊಟ್ಟಿಯಲ್ಲಂತೂ ತುಂಬಾ ರುಚಿಯಾಗಿರುತ್ತೆ. ತುಂಬ ಸಿಂಪಲ್ ಕೂಡ. ಹೀರೆಕಾಯಿ ಚಟ್ನಿ ಮಾಡಲು ಬೇಕಾಗುವಂಥ ಸಾಮಗ್ರಿಗಳನ್ನ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾನು ಹಾಕುವಂಥ ರೆಸಿಪಿ ವಿಡಿಯೋ ತುಂಬ ಬರ್ತಾವು. ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಹಂಗೆ ಶೇರ್ ಕೂಡ ಮಾಡ್ಕೊಳ್ಳಿ. ಹೀರೆಕಾಯಿ ಚಟ್ನಿ ಮಾಡಲು ಬೇಕಾಗುವಂಥದ್ದು, ಇಲ್ಲಿ ನಾನು ಒಂದು ಅರ್ಧ ಭಾಗ ಅಷ್ಟು ಹೀರೆಕಾಯಿನ ಮೇಲ್ಗಡೆದ್ದು ಸ್ವಲ್ಪ ಲೈಟಾಗಿ ತಗೊಂಡಿದ್ದೀನಿ. ಜಾಸ್ತಿ ತಗೋಬಾರ್ದು, ಹಂಗೆ ಎಳೆದಿದ್ರಂತೂ ಇನ್ನೂ ಚೆನ್ನಾಗಿರುತ್ತೆ. ನಂತರ ಇವಾಗ ಬಲ್ತಿರೋದು ನೋಡಿ, ಇದನ್ನು ದಪ್ಪದಾಗಿ ಸ್ವಲ್ಪ ಮೇಲ್ಗಡೆ ಲೈನ್ ಇರುತ್ತೆ ನೋಡಿ, ಸ್ವಲ್ಪ ಅದನ್ನು ತಗೊಂಡಿದ್ದೀನಿ, ಜಾಸ್ತಿ ಏನಿಲ್ಲ. ಅದಕ್ಕೆ 2 ಗಡ್ಡೆ ಬೆಳ್ಳುಳ್ಳಿ ಸಿಪ್ಪೆಯನ್ನು ತೆಗೆದಿಟ್ಕೊಂಡಿದ್ದೀನಿ. ಹಂಗೆ ಈರುಳ್ಳಿ ನೋಡಿ, ಒಂದು ಈರುಳ್ಳಿನ ಈ ಥರ ಬಿಚ್ಚಿ ಇಟ್ಕೊಂಡಿದ್ದೀನಿ, ಸಣ್ಣದಾಗಿ ಕಟ್ ಮಾಡಿಕೊಂಡು. 1 ಟೊಮೊಟೊ ತೊಗೊಂಡಿದ್ದೀನಿ, ಅದು ದೊಡ್ಡ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ, ಅರ್ಧ ಟೀ ಸ್ಪೂನಷ್ಟು ಉಪ್ಪು, ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ. ಇದಿಷ್ಟು ಹಾಕಿ ಮಾಡೋದ್ರಿಂದ ಸೂಪರಾಗಿರುತ್ತೆ. ಹೀರೆಕಾಯಿಯನ್ನು ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಗ್ಯಾಸ್ ಹಚ್ಕೊಂಡು ಕಡಾಯಿನೇ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನು ಮಾತ್ರ ಎಣ್ಣೆನ ಹಾಕ್ಕೊಳ್ಳಿ. ಸ್ವಲ್ಪ ಫ್ರೈ ಮಾಡ್ಕೋದಕ್ಕೆ ಜಸ್ಟ್ ಮಾತ್ರ 1 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಬಿಸಿ ಆದಮೇಲೆ ಇಲ್ಲಿ ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ 1 ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ. ಜಾಸ್ತಿ ಫ್ರೈ ಆಗಬಾರ್ದು, ಅದಕ್ಕೋಸ್ಕರ ಈ ಥರ ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು ಈರುಳ್ಳಿಯನ್ನು ಮತ್ತು ಟೊಮೊಟೊ. ನಂತರ ಇವಾಗ ಟೊಮೊಟೊ ಹಾಕ್ಕೊಂಡೆ. ಟೊಮೊಟೊ ಹಾಕ್ಕೊಂಡಾದ್ಮೇಲೆ ಹಸಿಮೆಣಸಿನ್ಕಾಯಿ, ಜೀರಿಗೆ ಮತ್ತು 1 ಗಡ್ಡೆ ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದು ಇದಿಷ್ಟು ಹಾಕೊಂಡಾದ್ಮೇಲೆ ಲೈಟಾಗಿ ಇದನ್ನು ಬರೀ 5 ನಿಮಿಷ ನಾವು ಫ್ರೈ ಮಾಡ್ಕೋಬೇಕು. ಜಾಸ್ತಿ ಫ್ರೈ ಆಗಿಬಿಟ್ರೆ ಟೊಮೊಟೊ ಎಲ್ಲ ಜಾಸ್ತಿ ಬೆಂದುಬಿಟ್ರೆ ನೀರು ಬಿಟ್ಕೊಂಡ್ಬಿಡುತ್ತೆ. ನೀರಿದ್ದರೆ ಚಟ್ನಿಗೆ ಚೆನ್ನಾಗಿರಂಗಿಲ್ಲ, ಅದಕ್ಕೋಸ್ಕರ ಮೀಡಿಯಮ್ದೊಳಗೆ ಫ್ರೈ ಮಾಡ್ಕೋಬೇಕು. ಇವಾಗ ಈರುಳ್ಳಿ, ಟೊಮೊಟೊ, ಹಸಿಮೆಣಸಿನ್ಕಾಯಿ ಮತ್ತು ಜೀರಿಗೆ, ಬೆಳ್ಳುಳ್ಳಿ ಮತ್ತು ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಹೀರೆಕಾಯಿಯನ್ನು ಹಾಕ್ಕೊಂಡು ಮೀಡಿಯಮ್ದೊಳಗೆ ಒಂದು 5 ನಿಮಿಷ ಫ್ರೈ ಮಾಡ್ಕೋತಾ ಇದ್ದೀನಿ. ಜಾಸ್ತಿ ಫ್ರೈ ಆಗಬಾರ್ದು. ಜಾಸ್ತಿ ಏನಾದರೂ ಫ್ರೈ ಮಾಡ್ಕೊಂಡ್ಬಿಟ್ರೆ ನೀರು ಬಿಟ್ಕೊಂಡ್ಬಿಡತ್ತೆ, ಹಾಗಿದ್ರೆ ಚಟ್ನಿಗೆ ಚೆನ್ನಾಗಿರಂಗಿಲ್ಲ. ಮತ್ತು ಚಟ್ನಿ ನಾವು ರುಬ್ಬಬೇಕಾದ್ರೆ ಇದನ್ನು ನುಣ್ಣಗೆ ರುಬ್ಕೋಬಾರ್ದು, ತರೆಯಾಗಿ ರುಬ್ಕೋಬೇಕು. ಅಂದರೆ ಸ್ವಲ್ಪ ಸ್ವಲ್ಪ ಹೀರೆಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲವೂ ಸ್ವಲ್ಪ ತರಿಯಾಗೇ ಇರಬೇಕು. ಅಂದರೆ ಕೈಗೆ ಸಿಗಬೇಕು ಅದು, ಅಂದರೆ ತಿನ್ನೋ ಟೈಮ್ದೊಳಗೆ ಬಾಯಿಗೆ ಸಿಗ್ತಾ ಇರಬೇಕು ನೋಡಿ. ಈ ಥರ ಮೀಡಿಯಮ್ದೊಳಗೆ ಸ್ವಲ್ಪ ಫ್ರೈ ಆದಮೇಲೆ ಇಲ್ಲಿ ಅರಿಶಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ ಪುಡಿ ಮತ್ತು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇವಾಗ ಉಪ್ಪು ಹಾಕ್ಕೊಂಡೆ. ಉಪ್ಪು ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಮೀಡಿಯಮ್ದಲ್ಲಿ ಒಂದು 5 ನಿಮಿಷ ಅಷ್ಟೇ ಇದು ಫ್ರೈ ಇರಬೇಕು. ಟೊಮೊಟೊ ಬೇಗ ಬೆಂದುಬಿಡುತ್ತೆ, ಅದಕ್ಕೋಸ್ಕರ ಬೆಂದರೆ ಅದು ಚೆನ್ನಾಗಿರಂಗಿಲ್ಲ. ನಾವು ಇದನ್ನು ತರೆಯಾಗಿ ರುಬ್ಕೋಬೇಕು. ಸ್ವಲ್ಪ ತಿನ್ನಬೇಕಾದ್ರೆ ಇದು ಬಾಯಿಗೆ ಈರುಳ್ಳಿ ಮತ್ತು ಟೊಮೊಟೊ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಎಲ್ಲವೂ ಬಾಯಿಗೆ ಸಿಗ್ತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಇದಿಷ್ಟು ಫ್ರೈ ಆದ್ಮ್ಯಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಇವಾಗ ಕೆಳಗಡೆ ಇಳಿಸಿಟ್ಕೋತಾ ಇದ್ದೀನಿ ನೋಡಿ. ಟೊಮೊಟೊ ಈ ಥರ ಸ್ವಲ್ಪ ಹಸಿಯಾಗಿ ಹಾಗೆ ಇರಲಿ ನೋಡಿ. ಇವಾಗ ಇದಿಷ್ಟಿದ್ರೆ ಸಾಕು. ಕೆಳಗಡೆ ಇದನ್ನು ತಣ್ಣಗಾಗೋದಕ್ಕೆ ಇಟ್ಕೋತಾ ಇದ್ದೀನಿ. ಸ್ವಲ್ಪ ಇದು ಬಿಸಿ ಆರಾದಮೇಲೆ ಇಲ್ಲಿ ಮಿಕ್ಸರ್ ಜಾರ್ದೊಳಗೆ ಹಾಕ್ಕೊಂಡು ಇದನ್ನು ಸ್ವಲ್ಪ ಆನ್ ಸ್ಟಪ್ ಮಾಡಿಕೊಂಡು ಒಂದು 2 ರೌಂಡು ತಿರುಗಿಸ್ಕೊಂಡ್ರೆ ಸಾಕು. ನೋಡಿ ಇದಿಷ್ಟಾಯಿತು. ಇದಿಷ್ಟ ಆದಮೇಲೆ ಇವಾಗ ಕ್ಲೋಸ್ ಮಾಡಿ ನೀರು ಹಾಕ್ತೇನೆ. ಇದನ್ನು ಸ್ವಲ್ಪ ಮೀಡಿಯಮ್ದಲ್ಲಿ ಸ್ವಲ್ಪ ಇದನ್ನು ರುಬ್ಕೊಳ್ಳಿ ನೋಡಿ. ಇವಾಗ ಕೊತ್ತಂಬರಿ ಸೊಪ್ಪು ಮೇಲ್ಗಡೆ ಹಾಕೋತಾ ಇದ್ದೀನಿ. ಆನ್ ಸ್ಟಪ್ 2 ಸರ್ತಿ ಇದನ್ನು 2 ರೌಂಡು ತಿರುಗಿಸ್ಕೊಂಡ್ರೆ ದಪ್ಪದಾಗಿರುತ್ತೆ ನೋಡಿ. ಜಾಸ್ತಿ ಸಣ್ಣದಾಗಿರಬಾರ್ದು ಚಟ್ನಿಗೆ ನೋಡಿ. ಈ ಥರ ತೆಗೆದ್ರೆ ಈರುಳ್ಳಿ, ಟೊಮೊಟೊ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ ಎಲ್ಲವೂ ಸ್ವಲ್ಪ ಸ್ವಲ್ಪ ಕಾಣಿಸ್ತಾ ಇರಬೇಕು. ಹಂಗೆ ತಿನ್ನಬೇಕಾದ್ರೆ ಬಾಯಿಗೆ ಸಿಗ್ತಾ ಇರಬೇಕು. ಆ ಥರ ಸ್ವಲ್ಪ ದಪ್ಪದಾಗಿನೇ ಇದ್ರೆ ಚೆನ್ನಾಗಿರುತ್ತೆ ಚಟ್ನಿಗೆ. ನೋಡಿದ್ರಲ್ವ, ಸಿಂಪಲ್ಲಾಗಿ ನೀವು ಒಂದು ಸರ್ತಿ ಈ ಚಟ್ನಿನ ಟ್ರೈ ಮಾಡ್ಬೋದು. ಕೈಲೇ ಹಿಡಿದ್ರೆ ಸ್ವಲ್ಪ ಸ್ವಲ್ಪ ಈ ಥರ ದಪ್ಪದಾಗಿ ಕಾಣಿಸುತ್ತೆ ನೋಡಿ. ನೋಡಿದ್ರಲ್ವ,
ಸಿಂಪಲ್ಲಾಗಿ ಹೀರೆಕಾಯಿ ಚಟ್ನಿ ಅಂದರೆ ಹೀರೆಕಾಯಿ ಏನಾದರೂ ಇದ್ದಾಗ ಈ ಥರ ಚಟ್ನಿನ ಒಂದು ಸರ್ತಿ ಟ್ರೈ ಮಾಡಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ಜೋಳದ ರೊಟ್ಟಿ, ಚಪಾತಿ ಎಲ್ಲದರಲ್ಲಂತೂ ಸೂಪರಾಗಿ ಹೊಂದುತ್ತೆ. ಈ ಸಿಂಪಲ್ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ನೀವು ಒಂದು ಸರ್ತಿ ಟ್ರೈ ಮಾಡಿ, ತುಂಬಾ ರುಚಿಯಾಗಿರುತ್ತೆ. ಥ್ಯಾಂಕ್ ಯು. ಬಾಯ್ ಫ್ರೆಂಡ್ಸ್, ಬಾಯ್.